ಇಫ್ ಯು ಡೋಂಟ್ ಮೈಂಡ್ ಅಮೃತನ ಸ್ವಲ್ಪ ಕರೀತೀರಾ? ರೀ ಪಾಪ ಅರ್ಜುನ್ ಅವ್ರಿಗೆ ಇಂಥ ಕೆಲಸ ಎಲ್ಲ ಯಾಕೆ ಹೇಳ್ತೀರಾ? ಅರ್ಜುನ್ ಅವರೇ, ನೀವು ಆರಾಮಾಗಿ ಕುತ್ಕೊಂಡು ಕಾಫಿ ಕುಡೀರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಚೇಚೆ, ಹಾಗೇನಿಲ್ಲ ಮೇಡಮ್. ನಾನು ಸರ್ ಹತ್ರ ಕೆಲಸ ಮಾಡ್ತಾ ಇದ್ದೀನಿ. ಒಂದು ರೀತಿಲಿ ಇದು ನಮ್ಮನೆ ಇದ್ದ ಹಾಗೆ. ನಮ್ಮ ಮನೇಲಿ ಕೆಲಸ ಮಾಡೋದಕ್ಕೆ ನಾಚಿಕೆ ಪಡ್ತೀವ? ಅದು ಅಲ್ಲದೆ ಕೆಲಸ ಅಂತಂದಮೇಲೆ ದೊಡ್ಡ ಕೆಲಸ ಸಣ್ಣ ಕೆಲಸ ಅಂತ ನೋಡಲ್ಲ ನಾನು. ಎಲ್ಲ ಕೆಲಸನೂ ಒಂದೇ ನನಗೆ. ನೀವಿರಿ, ನಾನು ಹೋಗಿ ಕರೆದು ಬರ್ತೀನಿ. ಹಾಯ್ ಅಮೃತ ಅವರೇ, ಗುಡ್ ಮಾರ್ನಿಂಗ್. ರೀ ಅಮೃತ ಅವರೇ, ಅಲ್ಲಿ ನಿಂತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಯಾರು ತಗೊಂಡು ಹೋದ್ರು ನನ್ನ ತಾಯಿ ದೇಹನ? ಅದನ್ನು ತಗೊಂಡೋಗಿ ಅವ್ರು ಏನು ಮಾಡ್ತಾರೆ? ನನ್ಗೆ ಯಾಕೆ ಈ ರೀತಿ ಮನುಷ್ಯರು ಕಾಡ್ತಿದ್ದಾರೆ? ಛೇ, ಈ ಮನುಷ್ಯರೆಲ್ಲ ಸ್ವಾರ್ಥಿಗಳು. ನನ್ನ ತಾಯಿ ದೇಹನ ನಾನು ಎಲ್ಲಿ ಅಂತ ಹುಡುಕ್ಲಿ? ಇದೇನಪ್ಪ, ಇವ್ರೀಗಲೂ ನನ್ನ ಹತ್ರ ಮಾತಾಡ್ತಾ ಇಲ್ಲ. ಇವ್ರು ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ಲ ಅಂತ ಅನ್ಸುತ್ತೆ. ಅಲ್ಲ, ಇವ್ರ ಹತ್ರ ಬೈಸ್ಕೊಂಡು ನಾನು ಕೋಪ ಮಾಡ್ಕೊಂಡು ಇವ್ರ ಹತ್ರ ಮಾತು ಬಿಡಬೇಕು ಅಂಥದ್ರಲ್ಲಿ ನಾನೇ ಎಲ್ಲ ಮರೆತು ಮಾತಾಡ್ಸೋಕ್ಕೆ ಬಂದಿದ್ದೀನಿ. ಇವ್ರು ಮಾತ್ರ ಇನ್ನೂ ಕೋಪ ಮಾಡ್ಕೊಂಡಿದ್ದಾರಲ್ಲ. ಇವ್ರಿಗಿರೋ ಕೋಪ ನೋಡಿದ್ರೆ ಈಗೇನಾದ್ರು ಇವ್ರನ್ನ ಹೋಗಿ ಮಾತಾಡ್ಸಿದ್ರೆ ಕೆನ್ನೆ ಎರಡೆರಡು ಹೊಡೆದ್ರೂ ಹೊಡಿಬೋದು. ಹೊಡೆದ್ರೆ ಹೊಡಿಲಿ, ಅಮೃತ ಅವ್ರ ಪ್ರೀತಿಗೋಸ್ಕರ ಅದು ಆಗಲಿ. ಅಮೃತ ಅವರೇ, ರೀ ಅಮೃತ ಅವರೇ, ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಮತ್ತೆ ಬರಬೇಡಿ ಅಂತ ಹೇಳಿದ್ನಲ್ವಾ? ನಿಮ್ಮ ಮುಖ ನೋಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು, ಯಾಕೆ ಬಂದ್ರಿ? ಹೊರಟೋಗಿ. ಏನು ಮಾತು ಅಂತ ಆಡ್ತೀರಾ ಅಮೃತ ಅವರೇ? ನಿಮಗೆ ನನ್ನ ನೋಡಬೇಕು ಅಂತ ಅನ್ನಿಸ್ತಾ ಇರ್ಬೋದು, ಆದರೆ ನಾನು ನಿಮ್ಮನ್ನು ಲವ್ ಮಾಡ್ತಾ ಇದ್ದೀನಿ. ಪ್ರೀತಿಸಿದ ಹುಡುಗಿನ ಒಂದು ಕ್ಷಣ ನೋಡದೇ ಇರೋದಕ್ಕಾಗಲ್ಲ ಕಣ್ರಿ ನನಗೆ. ಅಮೃತ ಅವರೇ, ನಿಮ್ಮನ್ನು ಯಾವಾಗ ನೋಡ್ತೀನೋ ಅಂತ ನನ್ನ ಮನಸ್ಸು ಪರಿತಪಿಸ್ತಾ ಇರುತ್ತೆ. ನಿಮ್ಮನ್ನು ಸದಾಕಾಲ ಹೀಗೆ ನೋಡ್ತಾ ಇರಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಬೇಡ, ಇಂಥ ಆಸೆಗಳು ಇವತ್ತಿಗೆ ಕೊನೆ ಆಗಲಿ. ನಾನು ಹಿಂದೆ ಮುಂದೆ ಸುತ್ತುತ್ತಾ ಇದ್ರೆ ಅದರಿಂದ ನಿಮಗೆ ಅಪಾಯ. ನಾನು ಏನು ಬೇಕಾದರೂ ತೊಂದರೆ ಮಾಡ್ಬೋದು, ಅದರಿಂದ ನಿಮ್ಮ ಜೀವಕ್ಕೆ ಕುತ್ತು ಬಂದರೂ ಬರ್ಬೋದು. ನಿಮಗೆ ಅಪಾಯ ಕಾದಿದೆ. ಅದಕ್ಕೆ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಇಲ್ಲಿಂದ ಹೊರಟೋಗಿ. ಇಲ್ಲದೇ ಇದ್ರೆ ಏನ್ರಿ ಮಾಡ್ತೀರಾ? ದ್ವೇಷ ಮಾಡ್ತೀರಾ? ಪರವಾಗಿಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಂಡು ನಾಲ್ಕೇಟ್ ಹೊಡಿತೀರಾ? ತೊಂದರೆ ಇಲ್ಲ, ನೀವೇನೇ ಮಾಡಿದ್ರು ನಾನು ಹೆದರ್ಕೊಳ್ಳಲ್ಲ. ಯಾಕೆ ಗೊತ್ತಾ, ನಾನು ಪ್ರೀತಿಸ್ತೀನಿ. ಏನು ಬಂದಿದ್ದು? ಶಾಸ್ತ್ರಿಗಳೇ, ನಮ್ಮ ಅರ್ಜುನನಿಗೂ ಮಯೂರಿಗೂ ನಿಶ್ಚಿತಾರ್ಥ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು ಒಳ್ಳೆ ದಿನ ನೋಡಿ ಹೇಳಿ. ಅವತ್ತೇ ಹೇಳಿದಿಲ್ಲ ತ್ರಿವೇಣಿಯವರೇ, ಈ ಮದುವೆಗೆ ತೊಂದರೆಗಳಿದೆ ಅಂತ. ನೋಡಿ, ನಿಮ್ಮ ಮಗ ಕ್ಷೇಮ ಆಗಿರಬೇಕು, ಅವನ ಪ್ರಾಣಕ್ಕೆ ಯಾವುದೇ ತೊಂದರೆ ಬರಬಾರ್ದು ಅಂದರೆ ಹೇಗಾದರೂ ಮಾಡಿ ಅವನಿಗೆ ಈ ಮದುವೆ ಮಾಡಬೇಕು ಅನ್ನೋದು ನಿಜ. ಆದರೆ ಈ ಮದುವೆಗೆ ಸರಿಯಾದ ಮುಹೂರ್ತನೇ ಕೂಡಿ ಬರ್ತಾ ಇಲ್ಲ ನೋಡಿ. ಮದುವೆಗಿಲ್ಲಮ್ಮ, ಮನೆಯಲ್ಲಿ ಶುಭ ಕಾರ್ಯ ನಡೆಯೋದಕ್ಕೆ ಒಳ್ಳೆ ಮುಹೂರ್ತ ಇಲ್ಲ ಅಂತ ಅವತ್ತೇ ಹೇಳಿದ್ನಲ್ಲ ನಿಮಗೆ. ಅಯ್ಯಯ್ಯೋ, ಹಾಗೆ ಹೇಳಬೇಡಿ ಶಾಸ್ತ್ರಿಗಳೇ. ನಾವು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ, ನೀವೇ ಯಾವುದಾದ್ರೂ ದಾರಿ ತೋರಿಸ್ಬೇಕೀಗ. ನೋಡಿಮ್ಮ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ. ಈಗಲೂ ನಿಮ್ಮ ಮೊಮ್ಮಗ ಆ ಸರ್ಪದ ಜೊತೆಲೇ ಇದ್ದಾನೆ. ಅವನು ಸರ್ಪದ ಜೊತೆ ಇದ್ದಾನೆ ಅಂದರೆ ಸಾವನ್ನ ಕಂಕಳ ಇಟ್ಕೊಂಡಿದ್ದಾನೆ ಅಂತಲೇ ಅರ್ಥ. ಶಾಸ್ತ್ರಿಗಳೇ, ಏನು ಹೇಳ್ತಾ ಇದ್ದೀರಾ? ಹೌದು, ನಾನು ಹೇಳೋದು ನಿಮಗೆ ಆತಂಕ ಆಗಬಹುದು, ಆದರೆ ಅದನ್ನು ಮುಚ್ಚಿಟ್ಟು ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಳ್ಳೋ ಇಚ್ಛೆ ನನಗಿಲ್ಲ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಮೊಮ್ಮಗನ ಉಳಿಸ್ಕೊಳ್ಳೋ ಜವಾಬ್ದಾರಿ ಈಗ ನಿಮ್ಮ ಕೈಲೇ ಇದೆ. ನಿಮ್ಮ ಮೊಮ್ಮಗನ ಬದುಕಿನಲ್ಲಿ ಆ ಸರ್ಪ ಬಹಳ ಕೆಟ್ಟ ಘಳಿಗೆನಲ್ಲಿ ಪ್ರವೇಶ ಮಾಡಿದೆ. ಅದು ಅವನಿಂದ ದೂರ ಹೋಗಬೇಕು ಅಂದರೆ ನಿಮಗೆ ಉಳಿದಿರೋದು ಒಂದೇ ದಾರಿ, ಅರ್ಜುನನಿಗೆ ಮದುವೆ ಮಾಡಬೇಕು. ಅವನಿಗೆ ಕಂಕಣ ಕಟ್ಟಿದ ದಿನವೇ ಅದು ಅವನಿಂದ ದೂರ ಹೋಗುತ್ತೆ. ಇಲ್ಲೇ ಹೋದರೆ ಅವನನ್ನು ಸಾಯಿಸದೆ ಅದು ಸುಮ್ಮನೆ ಇರೋಲ್ಲ. ಹಾಗೆ ಹೇಳಬೇಡಿ ಶಾಸ್ತ್ರಿಗಳೇ, ದಯಮಾಡಿ ನನ್ನ ಮಗನ ಬದುಕಿಸ್ಕೊಡಿ. ಅವನನ್ನು ಬದುಕಿಸ್ಕೊಳ್ಳೋಕ್ಕೋಸ್ಕರ
ನಾನು ಏನು ಬೇಕಾದರೂ ಮಾಡ್ತೀನಿ. ಹಾಂ, ನೋಡಿಮ್ಮ, ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ. ನಿಮ್ಮ ಮಗನ ಕಾಪಾಡೋದು ನನ್ನಿಂದ ಸಾಧ್ಯ ಇಲ್ಲ. ವಿಧಿಲಿಖಿತ ಹೇಗಿದೆಯೋ ಹಾಗೆ ಆಗುತ್ತೆ. ಅಂದರೆ ನನ್ನ ಮೊಮ್ಮಗನ ಉಳಿಸ್ಕೊಡೋದಕ್ಕೆ ಆಗೋದೇ ಇಲ್ಲ ಅಂತೀರಾ? ಆ ಥರ ಭರವಸೆಗಳು ತುಂಬ ಕಮ್ಮಿ ಇದೆ ತಾಯಿ. ಅರ್ಧಕ್ಕರ್ಧ ಗ್ಯಾರಂಟಿ ಕೊಡ್ಬೋದೇ ಹೊರತು ಅವನನ್ನು ಉಳಿಸ್ಕೋಬಹುದು ಅನ್ನೋ ಭರವಸೆ ನಾನು ಕೊಡೋಕ್ಕಾಗಲ್ಲ. ದಯವಿಟ್ಟು ಹಾಗೆ ಹೇಳಿಬಿಡಿ ಶಾಸ್ತ್ರಿಗಳೇ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೋತೀನಿ, ನನ್ನ ಮಗನ ನನಗೆ ಉಳಿಸ್ಕೊಡಿ. ಅವನಿಗೆ ಆ ಸರ್ಪದಿಂದ ಅಪಾಯ ಆಗದೇ ಇರಲಿ ಅಂತ ನಾನೊಂದು ಚಿಕ್ಕ ಪರಿಹಾರ ಮಾಡಿಕೊಡ್ತೀನಿ. ಮಿಕ್ಕಿದ್ದು ಆ ಭಗವತಿ ಬಿಟ್ಟಿದ್ದು. ಅದೇನು ಅಂತ ಹೇಳಿ, ನಾನು ಮಾಡ್ತೀನಿ. ತಗೊಳ್ಳಿಮ್ಮ, ಇದು ಗರಡ ತಾಯ್ತ. ನಿಮ್ಮ ಮೊಮ್ಮಗ ಮದುವೆ ಆಗೋ ಹುಡುಗಿ ಕೈಯಿಂದ ಅವನ ಕೊರಳಿಗೆ ಇದನ್ನು ಕಟ್ಟಿಸಿ, ಅವಳು 1 ವಾರ ಒಪ್ಪತ್ತು ಉಪವಾಸ ಇದ್ದು ಆ ಮೃತ್ಯುಂಜಯನ ಧ್ಯಾನ ಮಾಡಬೇಕು. ಅವನ ಕೃಪೆ ಅವನ ಮೇಲಿದ್ದರೆ ಆ ಸರ್ಪದಿಂದ ಸ್ವಲ್ಪ ಮಟ್ಟಿಗೆ ಅವನಿಗೆ ಸಮಸ್ಯೆ ನಿವಾರಣೆ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ನೀವು ಹೇಳಿದ ಹಾಗೆ ಅರ್ಜುನ್ ಮದುವೆ ಆಗೋ ಹುಡುಗಿ ಕೈಯಿಂದ ಇದನ್ನು ಕಟ್ಟಿಸಿ ನೀವು ಹೇಳಿದ ವ್ರತನ ಮಾಡಿಸ್ತೀನಿ. ಆದರೆ ಒಂದು ಮಾತು ತಾಯಿ, ನಾನು ಹೇಳೋವರೆಗೂ ನಿಮ್ಮ ಮನೇಲಿ ಯಾವುದೇ ಶುಭ ಕಾರ್ಯ ನಡೆಯೋ ಹಾಗಿಲ್ಲ. ಒಂದು ಒಳ್ಳೆಯ ದಿನ ನೋಡಿಕೊಂಡು ನಾನೇ ನಿಮ್ಮ ಮನೆಗೆ ಬರ್ತೀನಿ. ಇನ್ನು ನೀವು ಹೊರಡಿ. ಪ್ರವೇಶ ಮಾಡಿರೋ ಸರ್ಪ ಸಾಮಾನ್ಯದಲ್ಲ ಅಂತ ನನ್ನ ಲೆಕ್ಕಾಚಾರ ಹೇಳ್ತಾ ಇದೆ. ಇಡೀ ಮನೇನ ಸರ್ವನಾಶ ಮಾಡೋ ಶಕ್ತಿ ಇದೆ ಅದಕ್ಕೆ. ಇಡೀ ಮನೇನ ನಂದಗೋಕುಲ ಮಾಡೋವಂಥ ಶಕ್ತಿನೂ ಇದೆ ಅದಕ್ಕೆ. ಆದರೆ ಆ ದೇವರಿಚ್ಛೆ ಏನಿದೆ ಅನ್ನೋದು ಮುಂದೆ ಗೊತ್ತಾಗತ್ತೆ. ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಇವತ್ತು. ನನ್ನ ಕನಸಲ್ಲೂ ಊಹೆ ಮಾಡಿರಲಿಲ್ಲ ಅಂಥದ್ದೊಂದು ಪ್ರಾಜೆಕ್ಟಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋ ಅವಕಾಶ ಸಿಕ್ಕಿದೆ. ಇದು ಬರೀ ಅವಕಾಶ ಅಲ್ಲ, ಸುವರ್ಣ ಅವಕಾಶ. ವಿಷ್ಣು ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ಸ್ ಜೊತೆ ನಮ್ಮ ಕಂಪ್ನಿ ಕೊಲಾಬ್ರೇಷನ್ ಮಾಡ್ತಿರೋ ಪ್ರಾಜೆಕ್ಟ್ ಇದು. ಅಂಥದ್ದೊಂದು ಕಂಪ್ನಿ ಜೊತೆ ನಾವು ಪಾರ್ಟ್ನರ್ ಆಗಿದ್ದೀವಿ ಅಂದರೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅದಕ್ಕೆ ಈ ಪ್ರಾಜೆಕ್ಟಲ್ಲಿ ನೀನು ನನ್ನ ಜೊತೆ ವರ್ಕ್ ಮಾಡಬೇಕು. ಅಂದರೆ ನನಗೆ ಸಪೋರ್ಟಿವ್ ಆಗಿದ್ದರೆ ಸಾಕು. ನಾನಾ? ನೀನೇ. ಯಾಕೆಂದರೆ ನಮಗೆ ನೀನೇ ಮಗ ಮಗಳು ಎಲ್ಲ ಅಲ್ವಾ. ನಿನ್ನನ್ನು ಬಿಟ್ಟರೆ ನಮ್ಗೆ ಯಾರಿದ್ದಾರೆ ಅಮೃತ? ಅಯ್ಯೋ, ಇವ್ರಿಗೆ ನಾನು ಏನು ಹೇಳಿ? ನನ್ನನ್ನು ಇವರು ಕೆಲ್ಸಕ್ಕೆ ಸಹಾಯ ಮಾಡು ಅಂತ ಹೇಳ್ತಿದ್ದಾರೆ. ನನಗೆ ಇವ್ರು ಯಾವ ಲೆಕ್ಕಾಚಾರಗಳು ಗೊತ್ತಾಗಲ್ಲ. ಅಂಥದ್ರಲ್ಲಿ ನಾನು ಹೇಗೆ ಇವ್ರಿಗೆ ಸಹಾಯ ಮಾಡೋದಕ್ಕಾಗತ್ತೆ? ಇವತ್ತು ನನ್ನನ್ನು ಮಗಳು ಮಗ ಅಂತ ನೋಡ್ಕೊಳ್ತಾ ಇರೋ ಇವ್ರಿಗೆ ನಾನು ನಾಳೆ ಸೇಡ್ ತೀರಿಸ್ಕೊಂಡು ನನ್ನ ಗುರಿ ಮುಟ್ಟಿ ಇಲ್ಲಿಂದ ಹೋದರೆ? ಅಮೃತ, ಏನು ಯೋಚನೆ ಮಾಡ್ತಿದ್ಯಾ? ನಿಮ್ಮ ತಂದೆ ಜೊತೆ ಆಫೀಸಿಗೆ ಹೋಗೋದಕ್ಕೆ ನಿನಗಿಷ್ಟ ಇಲ್ವಾ? ರೀ ಅಮೃತ ಅವರೇ, ಒಪ್ಕೊಳ್ಳಿ. ಹೇಗಿದ್ರು ನಿಮ್ಮ ತಂದೆ ಬಿಸ್ನೆಸ್ನ ಮುಂದೆ ನೀವೇ ನೋಡ್ಕೋಬೇಕು. ಈಗ ನಿಮಗೊಂದು ಪ್ರಾಕ್ಟೀಸ್ ಥರ ಆಗುತ್ತೆ. ಇಂಥದ್ರಲ್ಲೆಲ್ಲ ಎಷ್ಟೇ ಗೊತ್ತಿದ್ರೂ ಕಡಿಮೆನೇ. ನೋಡಿದ್ಯಾ ರಾಜೆ, ನಿನ್ನೆ ಮೊನ್ನೆ ಬಂದ ಅಮೃತ ಅವನ ಆಸ್ತಿನೆಲ್ಲ ನೋಡ್ಕೋಬೇಕಂತೆ. ಹಾಗಾದರೆ ನಾವೇನು ಮಾಡೋದ? ಭಿಕ್ಷೆ ಬಿಡೋದಾ? ಅವಳೇನಾದರೂ ವಿಕ್ರಮ್ ಜೊತೆ ಆಫೀಸ್ಗೆ ಹೋಗೋದಕ್ಕೆ ಒಪ್ಕೊಂಡ್ರೆ ಅಲ್ಲೇ ಅವಳನ್ನ ಮುಗಿಸ್ಬಿಡೋಣ. ಯಾವುದೇ ಕಾರಣಕ್ಕೂ ಈ ಬಿಕಾರಿ ಅಮೃತ ಈ ಆಸ್ತಿಗೆ ಒಡತಿ ಆಗೋದಕ್ಕೆ ಬಿಡಬಾರ್ದು. ಈ ಆಸ್ತಿ ಪಾಸ್ತಿ ಎಲ್ಲ ನಮಗೆ ಸೇರಬೇಕು. ಅದಕ್ಕೋಸ್ಕರ ಈ 3 ಹೆಣ ಬಿದ್ದರೂ ಸರಿಯೇ, ಆದರೆ ಆಸ್ತಿ ಮಾತ್ರ ಬೇರೆಯವ್ರ ಪಾಲಾಗೋದಕ್ಕೆ ನಾನು ಬಿಡೋದಿಲ್ಲ. ಇದು ಮಾತಂದ್ರೆ ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಒಪ್ಕೊಳ್ರಿ ಅಮೃತ ಅವರೇ. ಅವನು ಯಾರು, ಅವನ ಕುಲ ಏನು, ಗೋತ್ರ ಏನು, ಒಂದು ಜೀವನಕ್ಕಾಗೋಷ್ಟು ಅವಮಾನ ಮಾಡಿ ಕಳಿಸ್ತೀನಿ ಅವನ. ಅಕಸ್ಮಾತ್ ಅರ್ಜುನ್ ಏನಾದರೂ ನಿನ್ನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ದೆ ಹೋದರೆ ಏನು ಮಾಡ್ತೀಯಾ? ಸತ್ತೋಗ್ತೀನಿ. ಮನುಷ್ಯರಿಂದ ತೊಂದರೆ ಆಗ್ತಿದೆ, ಮನುಷ್ಯರು ಕೆಟ್ಟವರು ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಮಾತಿನ ಅರ್ಥ ನೀವು ಮನುಷ್ಯರಲ್ವಾ? ನಾನು ಮನುಷ್ಯರಲ್ಲ.